ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬೆಳಗಿಸಿ ಭಕ್ತಿ ಸಮರ್ಪಿಸಿದ 88 ಮುದ್ಲಾಪುರದ ಭಕ್ತ ಸಮೂಹ. ಈಗ ವಾರ್ತೆಗಳ ವಿವರ. ಕನ್ನಡ ಭಾಷೆಯ ಅಭಿವೃದ್ಧಿ ಹಾಗೂ ಸಂಶೋಧನೆಗೆಂದೇ ಪ್ರಾರಂಭಗೊಂಡಿರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕಳೆದ ಕೆಲ ವರ್ಷಗಳಿಂದ ಅನುದಾನದ ಕೊರತೆಯಿಂದ ಸೊರಗತೊಡಗಿದೆ. ವಿಶ್ವವಿದ್ಯಾಲಯದಲ್ಲಿ ಈ ಹಿಂದೆ ಅಕ್ರಮ ನಡೆದಿದೆ ಎಂಬ ಕಾರಣಕ್ಕೆ ಅನುದಾನ ನೀಡದಿರುವುದು ಸರಿಯಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ, ಏನೂ ತಪ್ಪು ಮಾಡದ ವಿದ್ಯಾರ್ಥಿಗಳಿಗೆ ಶಿಕ್ಷೆ ನೀಡುವುದು ಸರಿಯಲ್ಲ. ಹಾಗಾಗಿ ಅನುದಾನ ನೀಡಬೇಕೆಂದು ಆಗ್ರಹಿಸಿ ದಿನಾಂಕ 10ರಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಕರ್ನಾಟಕ ನವನಿರ್ಮಾಣ ಸೇನೆಯ ರಾಜ್ಯಾಧ್ಯಕ್ಷ ಭೀಮಶಂಕರ ಪಾಟೀಲ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಭೀಮಶಂಕರ್ ಪಾಟೀಲ್, ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯಾಧ್ಯಕ್ಷ. 1991ರಲ್ಲಿ ಪ್ರಾರಂಭ ಆದ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಆ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದ್ರು, ಯಾವ ಕನ್ನಡ ಭಾಷೆಯ ಸಂಶೋಧನೆ ಮತ್ತು ಅಭಿವೃದ್ಧಿಗೋಸ್ಕರ ಏನು ಅವತ್ತಿನ ಕಾಲದಲ್ಲಿ ಎಂ ಪಿ ಪ್ರಕಾಶ್ ಅವರ ಕ್ರಿಯಾಶೀಲತೆಯ ಒಂದು ಕೈಗನ್ನಡಿ ಹಂಪಿ ವಿಶ್ವವಿದ್ಯಾಲಯ ಅಂತ ಹೇಳೋದಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಅದೆಲ್ಲ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥ ವಿಶ್ವವಿದ್ಯಾಲಯ ಇವತ್ತಿನ ಮಟ್ಟಕ್ಕೆ ಒಂದು 20-25 ವರ್ಷದಲ್ಲಿ ಇವತ್ತು ಹಂಪಿ ವಿಶ್ವವಿದ್ಯಾಲಯಕ್ಕೆ ಅನುದಾನ ನೀಡಿ ಅಂತೇಳಿ ಭಿಕ್ಷೆ ಕೇಳುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರುವಂಥದ್ದು ಬಹಳ ದೊಡ್ಡ ದುರಂತ ಇದು. ಏಕೆಂದರೆ ಕನ್ನಡ ಭಾಷೆಗೆ 6700 ವರ್ಷದ ಇತಿಹಾಸ ಇದೆ. ಇದು ವಿಶ್ವ ಭಾಷೆ, 7-8 ಜ್ಞಾನಪೀಠ ಪ್ರಸಿದ್ಧಿ ಪಡೆದಂಥ ಭಾಷೆ ಅಂತೇಳಿ ನಾವು ರಾಜಕೀಯ ಭಾಷಣಗಳಲ್ಲಿ, ಸರ್ಕಾರದ ಭಾಷಣಗಳಲ್ಲಿ ಅದನ್ನು ಹೊಗಳಲಿಕ್ಕೆ ಬಳಸ್ಕೊತಾ ಇದ್ದೀವಿ. ಬಿಟ್ಟರೆ ಆ ಭಾಷೆಗಾಗಿ ಸ್ಥಾಪನೆಯಾದಂಥ ವಿಶ್ವವಿದ್ಯಾಲಯ ಇವತ್ತು ಏನಾಗ್ತಾ ಇದೆ, ಯಾವ ಕಾರಣಕ್ಕಾಗಲಿ ತೊಂದರೆಗಳು ಉಂಟಾಗಿದ್ದಾವೆ, ಅದಕ್ಕೆ ಯಾವ ರೀತಿ ಪರಿಹರಿಸಬೇಕು ಅನ್ನುವಂಥ ಸಾಮಾನ್ಯ ಕಾಳಜಿಯು ಇವತ್ತು ಸರ್ಕಾರ ಮಟ್ಟದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರಲಿ, ಪಕ್ಷಗಳಿಗಾಗಿರಲಿ, ಸರ್ಕಾರಗಳಿಗಾಗಲಿ ಇರದೇ ಇರುವಂಥದ್ದು ದೊಡ್ಡ ದುರ್ದೈವ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಭಾಷೆಗಾಗಿ ಸ್ಥಾಪನೆ ಮಾಡಿದಂಥ ವಿಶ್ವವಿದ್ಯಾಲಯ ಅಂತೇಳಿ ನಾವು ಬಹಳ ಅಭಿಮಾನವನ್ನು ಕನ್ನಡಿಗರು ಅಭಿಮಾನ ಪಟ್ಕೊಂಡಂಥದ್ದು. ಆದರೆ ಈ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೂ ಮತ್ತು ಸಂಸ್ಕೃತ ವಿಶ್ವವಿದ್ಯಾಲಯ ಅಂತೇಳಿ ಇತ್ತೀಚೆಗೆ ಪ್ರಾರಂಭ ಮಾಡಿ ಇನ್ನೂ ಅದು ಉದ್ಘಾಟನೆ ಹಂತದಲ್ಲಿದೆ. ಅದಕ್ಕೆ 350 ಕೋಟಿ ದುಡ್ಡು ಕೊಟ್ಟು ಅದನ್ನು ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಬೇಕು ಅಂತ ಸರ್ಕಾರ ತುದಿಗಾಲ ಮೇಲೆ ನಿಂತಿದೆ. 2011ರ ಭಾಷಾ ಜನಗಣತಿ ಪ್ರಕಾರ ಇಡೀ ದೇಶದಲ್ಲಿ 24,876 ಜನ ಮಾತ್ರ ಸಂಸ್ಕೃತ ಮಾತೃಭಾಷೆ ಉಳ್ಳ ಜನ ಅಂತೇಳಿ ಅಧಿಕೃತ ಸರ್ಕಾರದ ದಾಖಲೆ ಇದೆ. ಆದರೆ 7 ಕೋಟಿ ಕನ್ನಡಿಗರ 7 ಕೋಟಿ ಜನ ಇವತ್ತು ಕನ್ನಡ ಮಾತಾಡುವಂಥ ವಿಶ್ವವಿದ್ಯಾಲಯಕ್ಕೆ ಸರ್ಕಾರ ಕನಿಷ್ಠ ಪಕ್ಷ ಆ ಯೂನಿವರ್ಸಿಟಿಯ ವಿದ್ಯುತ್ ಬಿಲ್ ಕಟ್ಟಲಿಕ್ಕೂ ನಮ್ಮ ಸರ್ಕಾರದ ಹತ್ರ ಹಣ ಕೊಡ್ಲಿಕ್ಕಾಗಲ್ಲ. ಅದು ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ 300 ಕೋಟಿ, ಚಾಣಕ್ಯ ವಿಶ್ವವಿದ್ಯಾಲಯಕ್ಕೆ 500 ಕೋಟಿ ಕೊಡ್ಲಿಕ್ಕೆ ಸರ್ಕಾರದ ಹತ್ರ ಹಣ ಇರುತ್ತೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕೊಡ್ಲಿಕ್ಕೆ ಸರ್ಕಾರದ ಹತ್ರ ಹಣ ಇಲ್ವಾ ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಕನ್ನಡವನ್ನು ಜಾತಿ, ಧರ್ಮ, ರಾಜಕಾರಣದ ಆಧಾರದ ಮೇಲೆ ಕನ್ನಡವನ್ನು ಅಳೆಯುವಂಥ ನೀಚ ಕೆಲಸ ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಾದಾಗ ಯಾರೂ ಮಾಡಬಾರ್ದು. ಯಾಕಂದರೆ ಇವತ್ತು ಕನ್ನಡ ಜಾತಿ ಮೀರಿದಂಥ ಭಾಷೆ ಕನ್ನಡ. ಅದು ಯಾವುದೋ ಒಂದು ಜಾತಿಯನ್ನು ಖುಷಿಪಡಿಸ್ಲಿಕ್ಕೆ, ಯಾವುದೋ ಒಂದು ಪಕ್ಷವನ್ನು ಖುಷಿಪಡಿಸ್ಲಿಕ್ಕೆ, ಯಾವುದೋ ಹೈಕಮಾಂಡ್ ಗುಲಾಮ್ಗಿರಿಗೆ ನೀವು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿ ಕನ್ನಡ ಭಾಷೆಗೆ ಇರುವಂಥ ವಿಶ್ವವಿದ್ಯಾಲಯಕ್ಕೆ ನೀವು ನಿರ್ಲಕ್ಷ್ಯ ಮಾಡಿದ್ದೇ ಆಗಿದ್ರೆ ಕರ್ನಾಟಕ ನವನಿರ್ಮಾಣ ಸೇನೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ.
ನಾನು ಕೇಳ್ತಾ ಇದ್ದೀನಿ ನಮ್ಮ ಸರ್ಕಾರಕ್ಕೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಹಿಂದಿನ BJP ಸರ್ಕಾರ ಆಗಿರ್ಬೋದು, ನಿಮಗೆ ಕನಿಷ್ಠ ಸೌಜನ್ಯವು ಈ ವಿಶ್ವವಿದ್ಯಾಲಯ ಉಳಿಸ್ಬೇಕನ್ನಂಥ ಕನಿಷ್ಠ ಮಾನವೀಯತೆಯನ್ನು ನಿಮ್ಮ ಹತ್ರ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಈ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಘೋಷಣೆ ಆದಾಗ ನಾವೆಲ್ಲ ಕನ್ನಡ ಹೋರಾಟಗಾರರು ಏನು ಖುಷಿ ಪಟ್ಟಿದ್ದೀವಿ ಅಂದರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡೋದಕ್ಕೂ ಸಾರ್ಥಕ ಆಯಿತು, ಕನ್ನಡದ ಉನ್ನತ ಮಟ್ಟದ ಸಂಶೋಧನೆಗಳು ಆ ವಿಶ್ವವಿದ್ಯಾಲಯದಲ್ಲಿ ಆಗ್ಬೋದು ಅನ್ನೋಂಥ ಭಾಳ ದೊಡ್ಡ ಕನಸನ್ನು ನಾವು ಇಟ್ಕೊಂಡಿದ್ದೀವಿ. ಆದರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೂ ಶಾಸ್ತ್ರೀಯ ಭಾಷೆ ಸ್ಥಾನಮಾನಕ್ಕೂ ನೀವು ಎಣ್ಣೆ ಸಿಗಿಕಾಯಿ ಸಂಬಂಧದ ರೀತಿಯಾಗಿ ತಂದಿಟ್ಟು ಅದರ ಕಚೇರಿಯನ್ನು ಮೈಸೂರಲ್ಲಿ ಮಾಡಿದ್ರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನೆರಳು ಸಹ ಅದರ ಮೇಲೆ ಬೀಳಲಾರ್ದಾಗೆ ನೋಡ್ಕೊಳ್ಳುವಂಥ ವ್ಯವಸ್ಥಿತ ರಾಜಕಾರಣವನ್ನು ಸಹ ಈ ನಮ್ಮ ರಾಜಕೀಯ ಪಕ್ಷಗಳು ಮಾಡಿರುವಂಥದ್ದು ದೊಡ್ಡ ದುರಂತ. ಹಾಗಾಗಿ ನಾನು ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೀನಿ, ನೀವು ನಿಜವಾಗಿಯೂ ಕನ್ನಡದ ಸರ್ಕಾರವೇ ಆಗಿದ್ದರೆ, ನಿಮ್ಮ ಮೈಯಲ್ಲಿ ಕನ್ನಡದ ರಕ್ತವೇ ಹರಿತಾ ಇದ್ದರೆ, ನಿಮ್ಮಲ್ಲಿ ಕನ್ನಡದ ಸ್ವಾಭಿಮಾನವೇ ಇದ್ದಿದ್ದೇ ಆಗಿದ್ರೆ ತಕ್ಷಣ ಹಂಪಿ ವಿಶ್ವವಿದ್ಯಾಲಯಕ್ಕೆ ಏನು ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು, ಅಲ್ಲಿ ಬೋಧಕರಿಗೆ ಎಷ್ಟೋ ಜನ ನಿವೃತ್ತಿ ಆದಂಥ ಪ್ರಾಧ್ಯಾಪಕರಿಗೆ ಅವ್ರಿಗೆ ಪ್ರಾಧ್ಯಾಪಕ ಪಿಂಚಣಿ ವೇತನವೂ ಕೊಡ್ಲಿಕ್ಕಲ್ಲಿಲ್ಲ, ಸಂಶೋಧನಾರ್ಥ ವಿದ್ಯಾರ್ಥಿಗಳಿಗೆ ಹಣ ಕೊಡಬೇಕಾದಂಥ ಹಣವೂ ಆ ವಿಶ್ವವಿದ್ಯಾಲಯದಲ್ಲಿ ಇವತ್ತಿಲ್ಲ, ಆ ಗ್ರಾಮ ಪಂಚಾಯತಿಗೆ ನೀರಿನ ಬಿಲ್ ಕಟ್ಟಲಿಕ್ಕೂ ಹಣ ಇಲ್ಲ ಅನ್ನುವಂಥದ್ದು ಕೇಳಿದಾಗ ನಿಜಕ್ಕೂ ಭಾಳ ದುರ್ದೈವ ಅನಿಸುತ್ತೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಈ ಕೂಡಲೇ ತಕ್ಷಣ ಏನು ನಿನ್ನೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಒಂದು ಹೇಳಿಕೆ ಕೊಟ್ಟರು, ಪತ್ರಿಕೆಯಲ್ಲಿ ನಾನು ನೋಡಿದೆ, ನಾನು ಅವ್ರ ಜೊತೆಗೆ ಮಾತಾಡಿದ್ದೆ. ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡೋದನ್ನು ಬಿಟ್ಟು ಅದೇ ಹಣದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅದೇ ಹಣವನ್ನು ಬಿಡುಗಡೆ ಮಾಡಿಸಿ ಈ ವಿಶ್ವವಿದ್ಯಾಲಯವನ್ನು ಅಭಿವೃದ್ಧಿಪಡಿಸುವ ನಿಟ್ಟಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಉಳಿಬೇಕು. ಕನ್ನಡಿಗರ ಅಸ್ಮಿತೆಯ ಪ್ರತೀಕ ಅದು. ವಿಜಯನಗರದ ವೀರಭೂಮಿಯಲ್ಲಿ ಕನ್ನಡ ಸಾಮ್ರಾಜ್ಯದ ವೀರಭೂಮಿಯಲ್ಲಿ ಸ್ಥಾಪನೆಯಾದಂಥ ವಿಶ್ವವಿದ್ಯಾಲಯಕ್ಕೆ ಸರ್ಕಾರಗಳು ನೀವು ಜಾತಿಯ ಆಧಾರದಲ್ಲಿ, ಪಕ್ಷದ ಆಧಾರದಲ್ಲಿ ಅಳೆಯೋದನ್ನು ಬಿಟ್ಟು ಕನ್ನಡದ ಆಧಾರದಲ್ಲಿ ಅದನ್ನು ಅಳೆದು ಅದನ್ನು ಅಭಿವೃದ್ಧಿಪಡಿಸುವ ನಿಟ್ಟಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಸರ್ಕಾರವನ್ನು ಎಚ್ಚರಿಸುವ ನಿಟ್ಟಲ್ಲಿ ಇದೇ ತಿಂಗಳು 10ನೇ ತಾರೀಕು ಕರ್ನಾಟಕ ನವನಿರ್ಮಾಣ ಸೇನೆಯಿಂದ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಉಳಿಸಿ ಎನ್ನುವಂಥ ಒಂದು ದೊಡ್ಡ ಮಟ್ಟದ ಅಭಿಯಾನವನ್ನು, ಹೋರಾಟವನ್ನು ನಾವು ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಾಡುವಂಥ ತೀರ್ಮಾನವನ್ನು ತಗೊಂಡಿದ್ದೀವಿ. ನಾನು 10ನೇ ತಾರೀಕು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ, ಒಂದು ವೇಳೆ ಸರ್ಕಾರ ಸ್ಪಂದಿಸದೆ ಹೋಗಿದ್ರೆ ಪ್ರತಿ ಕನ್ನಡಿಗರ ಮನೆಗೂ ಹೋಗಿ ಕರ್ನಾಟಕ ನವನಿರ್ಮಾಣ ಸೇನೆ ಒಬ್ಬರ ಮನೆಗೆ ₹1 ತಗೊಂಡು ಭಿಕ್ಷೆ ಎತ್ತಾದರೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯವನ್ನು ಉಳಿಸುವ ನಿಟ್ಟಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆ ಸಂಕಲ್ಪ ಮಾಡಿದೆ. 6 ಕೋಟಿ ಕನ್ನಡಿಗರು ₹1 ಹಣ ಕೊಟ್ಟರು ಸಾಕು, ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ಸೇವೆ ಮಾಡಬೇಕು ಅಂತ ಸಂಕಲ್ಪವನ್ನು ನಾವು ಮಾಡಿದ್ದೀವಿ. ಹೊಸಪೇಟೆಯ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2024ರ ಮಾರ್ಚ್ ತಿಂಗಳಲ್ಲಿ ಈ ಹಿಂದಿನ ಪ್ರಾಂಶುಪಾಲ ಕೇಶವಪ್ಪನವರಿಂದ ನಕಲಿ ಜಿಎಸ್ಟಿ ಬಿಲ್ ಸೃಷ್ಟಿಸಿ 10 ಲಕ್ಷ ಮೊತ್ತದ ಅನುದಾನವನ್ನ ವಂಚನೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಹೀಗೆ 10 ಲಕ್ಷ ರೂಪಾಯಿ ವಂಚನೆ ಕುರಿತು ಲೋಕಾಯುಕ್ತರಿಗೆ ದೂರು ನೀಡಿರುವ ಡಾಕ್ಟರ್ ಕೆ ಓಬಳೇಶ್ ರವರು ಮಾಧ್ಯಮಗಳೊಂದಿಗೆ ಮಾತನಾಡಿ 2024ರ ಮಾರ್ಚ್ ತಿಂಗಳಲ್ಲಿ ಒಂದೇ ದಿನದಂದು ರಾಜ್ಯದ 3 ಪ್ರದೇಶಗಳಲ್ಲಿ ನಕಲಿ ಜಿಎಸ್ಟಿ ಸೃಷ್ಟಿಸಿ ಉಪಕರಣಗಳನ್ನು ಖರೀದಿಸಿ 10 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಈ ಕುರಿತು ಸೂಕ್ತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿಯೋಜಿತ ಪ್ರಾಂಶುಪಾಲರಾಗಿರ್ತಕ್ಕಂಥ ಕೆ ಶಿವಪ್ಪ ಅವರು ಸುಮಾರು 2023-24ನೇ ಸಾಲಿನಲ್ಲಿರ್ತಕ್ಕಂಥ ವೇತನೇತರ ಅನುದಾನದಲ್ಲಿ ಬಂದಿರತಕ್ಕಂಥ ಸುಮಾರು 10 ಲಕ್ಷ ಅನುದಾನವನ್ನು ಸುಳ್ಳು GST ಬಿಲ್ಲನ್ನು ತಯಾರು ಮಾಡೋದ್ರ ಮೂಲಕ 10 ಲಕ್ಷವನ್ನು ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥದ್ದು ನಮ್ಮ RTI ಮಾಹಿತಿಯಿಂದ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಸಂಬಂಧವಾಗಿ ನಾವು ಪರಿಶೀಲನೆ ಮಾಡಿ GST ನಂಬರ್ನ ಪರಿಶೀಲನೆ ಮಾಡಿದಾಗ ಆನ್ಲೈನಲ್ಲಿ ಯಾವುದೇ ಇನ್ವ್ಯಾಲಿಡ್ ತಿಳಿಸಿರೋ ಕಾರಣಕ್ಕೋಸ್ಕರವಾಗಿ ಅದು ಅನುಮಾನ ಬಂದುಬಿಟ್ಟು ನಾವು ಏನು ಮಾಡಿದ್ವಿ ಅಂತೇಳಿದರೆ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಇವರು ವಂಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ. ಯಾಕಂತೇಳಿದ್ರೆ ಒಂದೇ ದಿನ 10 ಲಕ್ಷದ ಅನುದಾನವನ್ನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು 3 ಭಾಗಗಳಲ್ಲಿ, ಅಂದರೆ ಬೆಂಗಳೂರಿನ 2 ಸ್ಥಳಗಳಲ್ಲಿ ಮತ್ತು ಉಳಿದಂತೆ ತುಮಕೂರಿನ ಗುಬ್ಬಿ ಭಾಗದಲ್ಲಿ ಏಜೆನ್ಸಿ ಅವರಿಂದ 3 ಬಿಲ್ಲನ್ನು ಪರ್ಚೇಸ್ ಮಾಡಿದ್ದಾರೆ. 10 ಲಕ್ಷ ಮೆಟೀರಿಯಲಲ್ಲಿ ಕಚೇರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇವೆಲ್ಲವೂ ಕೂಡ ನಕಲಿಯಾಗಿರ್ತವೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಎಲ್ಲ ಖಾತೆಗಳು ಕೂಡ ಒಂದೇ ಬ್ರ್ಯಾಂಚಲ್ಲಿ ಇರೋ ಕಾರಣಕ್ಕೋಸ್ಕರವಾಗಿ ಅನುಮಾನ ಬಂದ ಕಾರಣಕ್ಕೋಸ್ಕರವಾಗಿ ಈಗ ಈ ಸಂಬಂಧವಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿರ್ತೀವಿ. ಜೊತೆಗೆ ಇನ್ನೇನು 3 ತಿಂಗಳಲ್ಲಿ ಪ್ರಾಂಶುಪಾಲರು ನಿವೃತ್ತಿ ಆಗೋ ಕಾರಣಕ್ಕೋಸ್ಕರವಾಗಿ ಅವರೆಲ್ಲ ಕಡತಗಳನ್ನು ತಡೆ ಹಿಡಿಬೇಕು ಅನ್ನೋಂಥದ್ದನ್ನು ಕೂಡ ಲೋಕಾಯುಕ್ತದಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಈ ಸಂಬಂಧವಾಗಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಕೂಡ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥವರು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಜೊತೆಗೆ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋಂಥ ಮನವಿ ಮಾಡಿಕೊಳ್ತಾರೆ.
ಇನ್ನು ಈ ಅಂಶಕ್ಕೆ ಸಂಬಂಧಿಸಿದಂತೆ ಈ ಹಿಂದಿನ ಪ್ರಾಚಾರ್ಯ ಕೆ ಶಿವಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಉಪಕರಣಗಳನ್ನು ಖರೀದಿಸಿದ ಎಲ್ಲಾ ಬಿಲ್ಗಳು ನಮ್ಮಲ್ಲಿವೆ. ಜಿಎಸ್ಟಿಗೂ ನನಗೂ ಸಂಬಂಧವಿಲ್ಲ. ನಾನು ತನಿಖೆ ಎದುರಿಸಲು ಸಿದ್ಧನಿದ್ದೇನೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಿರುವ ವ್ಯಕ್ತಿಯ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದೆಂದು ತಿಳಿಸಿದ್ದಾರೆ. ಸರ್, ನಾನು ಕೆ ಶಿವಪ್ಪ. ಈ ಮೊದಲು ಇಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡೀನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸಪೇಟೆಯಲ್ಲಿ. ಈಗ ನಿನ್ನೆ ಒಂದು ಸ್ಟೇಟ್ಮೆಂಟ್ ಬಂದಿದೆ ಪ್ರಜಾವಾಣಿಯಲ್ಲಿ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯ. ಯಾಕಂತಂದ್ರೆ ಈಗ K2 ಬಿಲ್ಲು ಅದು ಟ್ರೆಜರಿ ಮುಖಾಂತರನೇ ಆಗೋದು ಒಂದು. ಎರಡನೇದು ಆಗಿ GST ಏನಾದರೂ ಫೇಕ್ ಇದ್ರೆ ಅಲ್ಲಿ ಅಕ್ಸೆಪ್ಟ್ ಆಗೋದಿಲ್ಲ ಟ್ರೆಜರಿನಲ್ಲಿ. ಅಕಸ್ಮಾತ್ ಅವ್ರು ಏನಾರ ಒಂದು ವೇಳೆ ತಪ್ಪು ಮಾಡಿದ್ರೆ ಅದಕ್ಕೆ ಡಿಪಾರ್ಟ್ಮೆಂಟ್ನವರು ಕನ್ಸರ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ಸರು ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಈಗ ನಾನು ಏನಂತಂದ್ರೆ, ಈಗ ನಮಗೆ ಬಿಲ್ ಕೊಟ್ಟಿದ್ದಾರೆ, ಕೊಟೇಶನ್ಸ್ ಕೊಟ್ಟಿದ್ದಾರೆ. ಲೋಯೆಸ್ಟ್ ಕೊಟೇಶನ್ಸ್ ಯಾವುದೈತೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಿರ್ತೀವಿ. ಅದನ್ನು ಅಕ್ಸೆಪ್ಟ್ ಮಾಡಿ ಆರ್ಡ್ರ್ ಕೊಟ್ಟಿರ್ತೀವಿ. ಆ GST ನಂಬರ್ಗಳು ಅವೆಲ್ಲ ವೆರಿಫಿಕೇಷನ್ ಮಾಡೋದು ನಮಗೆ ಗೊತ್ತಿರೋದಿಲ್ಲ. ಅದು ಏನು ಅವರು ಬೇರೆ ಹೇಳೋ ತಪ್ಪು ಮಾಡಿದರೆ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅಥವಾ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ನವರು ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ನನಗೆ ಸಂಬಂಧಪಟ್ಟಂಗೆ ನಾನು ಏನೈತೆ ಅಲ್ಲ ಎಲ್ಲ ಬಿಲ್ಗಳು ಕರೆಕ್ಟ್ ನನ್ನ ಪ್ರಕಾರ ಕರೆಕ್ಟ್ ಬಿಲ್ ಇದ್ದವು. ಆಮೇಲೆ ಕೊಟೇಶನ್ಸ್ ಅದಾವು, ಲೋಯೆಸ್ಟ್ ಕೊಟೇಶನ್ ತರಿಸೀನಿ. ಮತ್ತು ಎಲ್ಲ ಇವು ಏನಿದಾವಲ್ಲ ಸಾಮಾನುಗಳಿಂದ ಎರಡು ಟೇಬಲ್ ಹೆಚ್ಚಿಗೆ ಬಂದವು ನನಗೆ. ಅದು ನನ್ನ ಹೆಸ್ರು ಹಾಕ್ಯಬೇಕು. ಅದಕ್ಕೆ ನಾನು ಡೊನೇಷನ್ ಅಂತೇಳಿ ನನ್ನ ಹೆಸ್ರು ಹಾಕ್ಯಬೇಕು. 2 ಟೇಬಲ್ ನನಗೆ ಸ್ವಲ್ಪ ಅವ್ರು ರೊಕ್ಕ ಕೊಡ್ಬೇಕಾಯ್ತು. ಒಂದು 2 ರೊಕ್ಕ ಕಳಿಸ್ಯಾರ ಗೊತ್ತಿಲ್ಲ. 2 ಟೇಬಲ್ ಹೆಚ್ಚಿಗೆ ಬಂದವು. ಅದು ಸಹಿತ ಐತೆ. ಯಾವುದೇ ರೀತಿಯಿಂದ ಇದರಲ್ಲಿ ಮಿಸ್ಅಪ್ರಪ್ರೇಷನ್ ಆಗಿಲ್ಲ. ಎಲ್ಲ ಸಾಮಾನುಗಳು ನಾನು ತರಿಸಿನಿ. ಅವ್ರು ಬೇಕಾದ್ರೆ ಯಾವಾಗಾರ ಫಿಸಿಕಲಿ ಚೆಕ್ ಮಾಡಲಿ. ಬಿಲ್ಸನ್ನು ಚೆಕ್ ಮಾಡ್ಬೋದು, ಆಮೇಲೆ ಫಿಸಿಕಲ್ ಅಸೆಟ್ಸನ್ನು ಚೆಕ್ ಮಾಡ್ಬೋದು. ಒಂದು. ಎರಡನೇದು, ಇವರು 10 ಲಕ್ಷ ಅಂತ ಏನು ಹಾಕ್ಯಾರಲ್ಲ, 10 ಲಕ್ಷ ಅಂತಕ್ಕಂಥದ್ದು ಭಾರಿ ತಪ್ಪದು. 10 ಲಕ್ಷ ಟೋಟಲ್ ಮಟೀರಿಯಲ್ಗೆ ಬಂದಿರತಕ್ಕಂಥ ಅದರಲ್ಲಿ GST ಎಷ್ಟು ಪಾತ್ರ ಇರ್ತೈತೆ? ಉಳಿಕೆದಕ್ಕೆಲ್ಲ 1,80,000 GST ಹೋಗ್ತದೆ. ಉಳಿದ ಇನ್ನು 880 ಏನೈತಲ್ಲ ಅದು ಮಟೀರಿಯಲ್ ಇರ್ತೈತೆ. ಹೌದಲ್ಲ ಸರ್? 180 ಹೋದ್ರೆ ಇನ್ನೆಷ್ಟು ಉಳಿತೈತೆ? 180 ಹೋದ್ರೆ 820 ಅಲ್ಲ, 820 ಉಳಿತೈತೆ. 820 180 1 10 ಲಕ್ಷ. 820 ಮಟೀರಿಯಲ್ ಐತಿ. ಮಟೀರಿಯಲ್ಲು ಇದ್ದಾಗ ಮಿಸ್ಅಪ್ರಾಪ್ರಿಯೇಷನ್ 10 ಲಕ್ಷ ಇವರು ಫ್ರಾಡ್ ಮಾಡ್ಯಾರ ಅಂತೇಳಿ ಅನಾವಶ್ಯಕವಾಗಿ ಪೇಪರ್ನಾಗ ಸ್ಟೇಟ್ಮೆಂಟ್ ಕೊಡೋದು. ಅವರು ಸ್ಟೇಟ್ಮೆಂಟ್ ಕೊಡೋದು ನಾನು ಬೇಡ ಅನ್ನಲ್ಲ, ಸ್ಟೇಟ್ಮೆಂಟ್ ಕೊಡಬಾರ್ದು. ಯಾಕಂತಂದ್ರೆ ಏನೇ ಫ್ರಾಡ್ ಆಗಿದ್ದರೂ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಐತೆ. ಬೇಕಾದ್ರೆ ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಡಲಿ, ಬೇಡ ಅಂಬಲ್ಲ. ಪೇಪರಿಗೆ ಹಾಕೋ ಅವಶ್ಯಕತೆ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ದೂರು ಕೊಡಲಿ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಡಲಿ, ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಬರಲಿ. ಅದಕ್ಕೆ ನನಗೆ ಅಬ್ಜೆಕ್ಷನ್ ಇಲ್ಲ. ನಂದು ಏನೈತೆ ನಾನು ತೋರಿಸ್ತೀನಿ. ಬಟ್ ಇವ್ರದ್ದು ಏನೈತಲ್ಲ ಅದು ನಮಗೆ ಗೊತ್ತಾಗಲ್ಲ. GST ಬಗ್ಗೆ ನನಗೇನು ಗೊತ್ತಾಗಲ್ಲ. ಯಾಕಂದ್ರೆ ನಾವು GST ಐ ಆಮ್ ನಾಟ್ ದಿ ಕಾಂಪಿಟೆಂಟ್ ಅಥಾರಿಟಿ ಟು ಚೆಕ್ GST ಚೆಕ್ ಮಾಡೋಕ್ಕೆ ನಾನು ಕಾಂಪಿಟೆಂಟ್ ಅಥಾರಿಟಿ ಅಲ್ಲ. ಅದು ಫರ್ಮಿನ ಪ್ರಾಬ್ಲಮ್ಮು. ಅದು ಅವ್ರು ಬಗೆಹರಿಸಬೇಕು. ಇಲ್ಲ ಅಂತಂದ್ರೆ ಅವ್ರ ಫರ್ಮ್ ಮೇಲೆ ಈ ಥರ ಕಟ್ಟಿಲ್ಲ ಅಂತ ಹೇಳ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ನರಿಗೂ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ನವ್ರು ಅವ್ರು ದೂರು ಕೊಡ್ಬೋದು. ಅದು ಬಿಟ್ಟು ಪ್ರಿನ್ಸಿಪಾಲ್ರು 10 ಲಕ್ಷ ನುಂಗಿ ಹಾಕ್ಯಾರ ಅಂತ ಹೇಳ್ತಕ್ಕಂಥದ್ದು ಭಾಳ ನನಗೆ ಖೇದ ತಂದಿದೆ ಮತ್ತು ನನ್ನ ಒಂದು ತೇಜೋವಧೆ ಮಾಡಿದೆ. ಅದಕ್ಕೆ ನಾನು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ. ಸರ್, ಇದೆಲ್ಲ ಡಿಪಾರ್ಟ್ಮೆಂಟ್ ನೋಡ್ಕೊಂತ ಸರ್. ಪೇಪರೇ ಬಂತಂದ್ರೆ ಕಂಪಲ್ಸರಿ ಅವ್ರು ನಮಗೆ ಕಾರಣಗಳು ನೋಟಿಸ್ ಕೊಡ್ತಾರೆ. ಅವಾಗ ನಾನೆಲ್ಲ ಸಬ್ಮಿಟ್ ಮಾಡ್ತೇನೆ. ನಾನು ಎಲ್ಲರಿಗೂ ಅನಾವಶ್ಯಕವಾಗಿ ಏನು ಹೇಳೋಕ್ಕೆ ಇಷ್ಟ ಇಲ್ಲ. ನಂದೇನು ಇಷ್ಟ ಹೇಳ್ಬೋದು ನಾನು ಅಷ್ಟೇ. ಯಾಕಂದ್ರೆ ನನಗೆ ಸಂಬಂಧಪಟ್ಟಿದ್ದು ಏನೈತಲ್ಲ ಮಟೀರಿಯಲ್ ಐತೆ, ಬಿಲ್ ಇದ್ದಾವೆ, ಕೊಟೇಶನ್ಸ್ ಇದ್ದಾವೆ. ನಾನು ಯಾರು ಲೋಯೆಸ್ಟ್ ಕೊಟೇಶನ್ಸ್ ಐತೆ ತರಿಸೀನಿ. ಆ GST ನನ್ನ ಪ್ರಾಬ್ಲಮ್ ಅಲ್ಲ. ಅದು GST ನನಗೆ ಗೊತ್ತಾಗಲ್ಲ. ನನಗೆ ಹೆಂಗೆ ಗೊತ್ತಾಗ್ತೈತೆ ಅದು ಇವ್ರದ್ದೇ ಇಂಥ ನಂಬರೇ ಆಯ್ತು ಅಂತ ಗೊತ್ತಾಗಲ್ಲ. ಹಾಗಾಗಿ ಅವರು ಏನು ಹೇಳ್ತಾರೆ, ಕಟ್ಟಿವಿ ಅಂತ ಹೇಳ್ತಾರೆ. ಕಟ್ಟಿದ್ದು ಸ್ಟೇಟ್ಮೆಂಟ್ ಇದು ಕೂಡ ಕೊಡ್ತು ಅಂತ ಹೇಳ್ಯಾರ. ಮತ್ತು ಇದು ಹೆಂಗೆ ಬಂದೈತೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈಗ 10 ಲಕ್ಷ ಅಂದ್ರೆ 10 ಲಕ್ಷಕ್ಕೆ ಹೆಂಗೆ ಜವಾಬ್ದಾರ ಆಗ್ತಾರೆ ರೀ? ಸಾಮಾನು 8,20,000 ರೂಪಾಯಿ ಸಾಮಾನು ಬಂದಿರ್ತೈತಲ್ಲ, ಅದು ಕೂಡ ಫ್ರಾಡೇನಾ? ಅಂದರೆ ಅವ್ರು ಹೇಳೋ ಲೆಕ್ಕದಾಗ 10ಕ್ಕೆ 10 ಲಕ್ಷನೂ ಇದು ತಿಂದಾಕ್ಯಾರಂಬ ಲೆಕ್ಕದಾಗ ಅವ್ರು ಮಾತಾಡ್ತಾರೆ. ಅದು ತಪ್ಪಾಗ್ತದೆ. GST ಬಗ್ಗೆ ಮಾತಾಡಲಿ, ಅದೇನೋ ತಪ್ಪಿದ್ರೆ ಅವರು ಸರಿ ಮಾಡ್ಕೋಬೇಕು ಅಷ್ಟೇ. ಅವರು ಡಿಪಾರ್ಟ್ಮೆಂಟ್ನವರು ಇವರು ಯಾರು ಫರ್ಮ್ನವ್ರು ಸರಿ ಮಾಡ್ಕೋಬೇಕು. ಅವ್ರೇನೋ ಒಂದು ವೇಳೆ ಕಟ್ಟಿಲ್ಲ ಅಂದ್ರೆ ಅವ್ರಿಗೆ ನೋಟಿಸ್ ಕೊಡ್ತೈತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಅವ್ರು ಕಟ್ತಾರೆ. ಅಷ್ಟು ಪ್ರಾಬ್ಲಮ್ ಬಿಟ್ಟರೆ ಉಳಿದಿದ್ದೇನು ಪ್ರಾಬ್ಲಮ್ ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ. ಓಕೆ.
ಪಂಚಮಸಾಲಿ ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ಆಗ್ರಹಿಸಿ ದಿನಾಂಕ 10ರಂದು ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸುವರ್ಣಸೌಧದೆದುರು ಬೃಹತ್ ಪ್ರತಿಭಟನೆ ಕೈಗೊಳ್ಳಲಾಗಿದೆ. ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಹೋರಾಟವನ್ನ ನಡೆಸಲಾಗುವುದು. ಒಂದು ವೇಳೆ ಹೋರಾಟವನ್ನ ಹತ್ತಿಕ್ಕಲು ಯತ್ನಿಸಿದರೆ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಾಗುವುದೆಂದು ಪಂಚಸೇನೆಯ ರಾಜ್ಯಾಧ್ಯಕ್ಷ ರುದ್ರಗೌಡರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆತ್ಮೀಯ ಎಲ್ಲ ಸಹೋದರರೇ, ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಪಂಚಸೇನಾ ರಾಜ್ಯಾಧ್ಯಕ್ಷನಾದ ರುದ್ರಗೌಡ ವಿ ಸೊಲಬಗೌಡರಾದ ನಾನು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಇದೇ 10ನೇ ತಾರೀಕು ಅಂದರೆ ಡಿಸೆಂಬರ್ 10ನೇ ತಾರೀಕು ಪೂಜ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಕೂಡಲ ಸಂಗಮ ಪೀಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ 2A ಮೀಸಲಾತಿಗಾಗಿ ಒಂದು ಸುವರ್ಣಸೌಧ ಟ್ಯಾಕ್ಟ್ರಿ ಮತ್ತು ವಕೀಲರ ಮುಖಾಂತರವಾಗಿ ಸುವರ್ಣಸೌಧ ಮುತ್ತಿಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಮುತ್ತಿಗೆ ಕಾರ್ಯಕ್ರಮಕ್ಕೆ ಸಮಸ್ತ ವಿಜಯನಗರ ಜಿಲ್ಲೆಯ ನಮ್ಮ ಪಂಚಮಸಾಲಿ ಸಮಾಜ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಸಮಾಜದ ಬಡ ಮಕ್ಕಳ ಅವಶ್ಯಕತೆಗಾಗಿ ಪೂಜ್ಯ ಗುರುಗಳು ನಿರಂತರವಾಗಿ 4 ವರ್ಷಗಳಿಂದ ವಿವಿಧ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದರೂ ಕೂಡ ಈ ಸರ್ಕಾರಗಳು ಪಂಚಮಸಾಲಿ ಸಮಾಜದ ಬಗ್ಗೆ ಮಲತಾಯಿ ಧೋರಣೆಯನ್ನು ತಾಳ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ನಮ್ಮ ಪಂಚಮಸಾಲಿ ಸಮಾಜದ ಶಕ್ತಿಯನ್ನು ತೋರಿಸಲು ಸಮಸ್ತ ಪಂಚಮಸಾಲಿ ಬಾಂಧವರೆಲ್ಲರೂ 10ನೇ ತಾರೀಕಿಗೆ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕೆಂದು ವಿಜಯನಗರ ಜಿಲ್ಲಾ ಪಂಚಮಸಾಲಿ ಸಮಾಜ ಬಾಂಧವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗಿನ ಸರ್ಕಾರದವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈಗ ಪೂಜ್ಯ ಗುರುಗಳೇ ನಮ್ಗೆ ಹೈಕಮಾಂಡು ಅವರು ಹೇಳಿದ್ದನ್ನು ನಾವು ಪಂಚಸೇನಾದವರು ಕಂಪಲ್ಸರಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ನಾವು ಈ ಒಂದು ಮುತ್ತಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತಂದು ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೇವೆ. ನಾನು ವಿಶೇಷವಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರ ಮುಖಾಂತರವಾಗಿ ನಾನು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಏನು ಕೊಡ್ತಾ ಇದ್ದೇನೆ. ಪಂಚಸೇನಾ ಅಂದರೆ ಪಂಚಮಸಾಲಿ ಸಮಾಜದ ಕೂಡಲ ಸಂಗಮ ಪೀಠದ ರಾಜ್ಯಾಧ್ಯಕ್ಷನಾಗಿ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈಗ ಕೆಲವು ಪೊಲೀಸ್ ಇಲಾಖೆ ಮತ್ತು ಇನ್ನು ಉಳಿದಂಥ ಇಲಾಖೆ ಮತ್ತು ಮಾಧ್ಯಮದ ಮುಖಾಂತರ ನಾನು ಕೇಳಲ್ಪಟ್ಟಿದ್ದೇನೆ. ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ಫೋನ್ಗಳು ಇವು ಬಂದಿದ್ದಾವೆ. ನಾನು ಹೇಳ್ತಾ ಇದ್ದೇನೆ, ನಮ್ಮ ಈ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನ ಪಟ್ಟರೆ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತಂದು ಈ ಮೂಲಕವಾಗಿ ನಿಮ್ಮೆಲ್ಲರ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇನೆ. ಈ ಹೋರಾಟದಲ್ಲಿ ಮುಂದೆ ಆಗುವ ಅನಾಹುತಕ್ಕೆ ನಾವು ಕಾರಣರಲ್ಲ, ಈ ಸರ್ಕಾರ ಕಾರಣ ಆಗುತ್ತೆ ಅನ್ನೋ ಹೇಳಿಕೆ ಮೂಲಕವಾಗಿ ಹೇಳ್ತಾ ಇದ್ದೀನಿ ಸರ್. 2ನೇ ವಾರ್ಡ್ 88 ಮುದ್ಲಾಪುರದಲ್ಲಿ ದಿನಾಂಕ 1ರಂದು ಉರುಕುಂದಿ ಈರಣ್ಣಸ್ವಾಮಿಯ ಕಾರ್ತಿಕೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದೇಗುಲದಲ್ಲಿ ವಿಶೇಷ ಪೂಜೆಗೈದ ನಂತರ ನೆರೆದ ಭಕ್ತರಿಂದ ದೇಗುಲದ ಆವರಣದಲ್ಲಿ ಪ್ರಣತಿಗಳನ್ನ ಬೆಳಗಿಸಿ ಉರುಕುಂದಿ ಈರಣ್ಣಸ್ವಾಮಿಯ ಕೃಪೆಗೆ ಪಾತ್ರರಾದರು.
ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಮರ್ಪಿಸಿದ 88 ಮುದ್ಲಾಪುರದ ಭಕ್ತ ಸಮೂಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.